ದೇವರ ಧ್ವಜಾರೋಹಣ, ಎರಡನೇ ದಿವಸ ವಿಷುಜಾತ್ರೆ, ಮೂರನೇ ದಿವಸ ಮೂಡು ಸವಾರಿ, ನಾಲ್ಕನೇ ದಿವಸ ಆ ದೇವರ ಇದು ಬೆಳ್ಳಿ ರಥೋತ್ಸವ, ಪಡು ಸವಾರಿ, ಹಗಲು ರಥೋತ್ಸವ. ಆಮೇಲೆ ರಾತ್ರಿ ಈ ಕೊನೆಯ ದಿವಸವಾಗಿರತಕ್ಕಂತಹ ದಿವಸ ದೇವರ ಕವಾಟ ಉದ್ಘಾಟನೆ, ದೇವರಿಗೆ ವಿಶೇಷ ಅಭಿಷೇಕ. ಪುರಸ್ಸರ ರಾತ್ರಿ ಸಂಜೆ ಹೊತ್ತಿಗೆ ದೇವರು ಯಾತ್ರೆಗಾಗಿ ಹೊರಡುತ್ತಾರೆ. ಯಾತ್ರೆ ಅಲ್ಲಲ್ಲಿ ಕಟ್ಟೆ ಪೂಜೆ ಅಂತ ನಡೆಯುತ್ತದೆ. ಕಟ್ಟೆ ಪೂಜೆ ಅಂದರೆ ಒಂದು ಮರ ಇರ್ತದೆ, ಅಲ್ಲಿ ಒಂದು ಕಟ್ಟೆ ಕಟ್ಟಿರ್ತಾರೆ. ಆ ಕಟ್ಟೆಗಳಲ್ಲಿ ಪೂಜೆ ನಡೀತಾ ಇರ್ತದೆ. ಅಂದರೆ ದೇವರ ಇಲ್ಲಿ ವಿಶೇಷವಾಗಿ ದೇವರ ಸಾನ್ನಿಧ್ಯದಲ್ಲಿ ದೇವರ ಆರಾಧನೆ ಅಂತಾದರೆ ಬಲಿ ದೇವತೆಗಳು ಅಂತಿರ್ತಾರೆ, ಇಂದಿರಾದಿ ದಿಕ್ಪಾಲಕರು ಇತ್ಯಾದಿಗಳು, ಅವರಿಗೆಲ್ಲ ಬಲಿಪ್ರದಾನ ಮಾಡಿ ಅವರನ್ನು ಸಂತುಷ್ಟಿಗೊಳಿಸ್ತಾರೆ. ಆಮೇಲೆ ಕಟ್ಟೆ ಪೂಜೆ ಆದಮೇಲೆ ದೇವರು ಬಂದು ಆ ಮಹಾರಥದಲ್ಲಿ ಬ್ರಹ್ಮರಥದಲ್ಲಿ ದೇವರು ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಆ ರಥ ಎಳೀತಾರೆ. ಎಳೆದಾಗ ಆ ಜನರ ಆ ಹರ್ಷೋದ್ಗಾರ, ಆ ತಾಯಿಯನ್ನು ನಾವು ಎಳಿತಾ ಇದ್ದೇವೆ ಅಂತ ಅಷ್ಟು ಗೋವಿಂದ ಗೋವಿಂದ ಹೇಳಿಕೊಂಡು ಎಳೆದುಕೊಂಡು ಮುಂದುವರಿತಾರೆ. ಅದರ ನಂತರ ಬರತಕ್ಕಂತಹದ್ದು ತೂಟದಾರ ಅಂತ. ತೂಟದಾರ ಅಂದರೆ ಅಗ್ನಿ ಕೇಳಿ ಆಡುವುದು ಅಂತ. ಅಗ್ನಿ ಕೇಳಿ ಯಾಕೆ ಆಡುವುದು ಅಂತ ಕೇಳಿದರೆ ಅದು ಇನ್ನಷ್ಟು ತಾಮಸ ದೇವತೆಗಳಿಗೆ ತೃಪ್ತಿ ಪಡಿಸಲಿಕ್ಕೋಸ್ಕರ ಇರತಕ್ಕಂತಹದ್ದು ಆ ಒಂದು ಆರಾಧನೆ ಅದು. ಅದಕ್ಕೆ ಇಲ್ಲಿ ಅತ್ತೂರು ಕೊಡಿತ್ತೂರು ಅಂತ ಎರಡು ಗ್ರಾಮಸ್ಥರ ಸಾಮಾನ್ಯ ಒಂದೊಂದು ತಂಡದಲ್ಲಿ 300ಕ್ಕಿಂತ ಮೇಲ್ಪಟ್ಟು ಜನ ಅದರಲ್ಲಿ ಇರ್ತಾರೆ. ಜಲಕದ ಕಟ್ಟೆ ಅಂತಿದೆ. ಜಲಕದ ಕಟ್ಟೆ ಅಂತ ಒಂದು ರಕ್ತೇಶ್ವರಿ ಸನ್ನಿಧಾನ ಇದೆ, ಕಟೀಲ್ ದೇವರ ಒಂದು ಸನ್ನಿಧಾನ. ಅಲ್ಲೇ ಮೈದಾನದಲ್ಲಿ ಪರಸ್ಪರವಾಗಿ ಎರಡು ತಂಡದವರು ತೂಟೆ ಅಂದರೆ ಈ ತಾಳೆ ಗರಿಯನ್ನು ಕಟ್ಟಿರತಕ್ಕಂಥದ್ದು, ಅದಕ್ಕೆ ಬೆಂಕಿ ಕೊಟ್ಟು ಪರಸ್ಪರವಾಗಿ ಬಿಸಾಡಿಕೊಳ್ತಾರೆ. ಬಿಸಾಡಿಕೊಳ್ತಾ ಒಂದು 3 ಸಲ ಹಾಗೆ ಮಾಡ್ತಾರೆ. ಅವರಿಗೆ ಮೈಗೇನಾದರೂ ಬೆಂಕಿ ತಗಲಿದ್ರೆ ಅಂತಾದರೆ, ಅಂದರೆ ಗಾಯ ಆಗಿದ್ದರೆ ಅದಕ್ಕೆ ಏನು ಮದ್ದು ಅಂತ ಕೇಳಿದರೆ ಬೇರೆ ಯಾವ ಮದ್ದು ಇಲ್ಲ. ನಮ್ಮ ದೇವರ ಅರ್ಚನೆಯ ಕುಂಕುಮದ ನೀರೇನಿದೆ ಅದನ್ನು ಅಲ್ಲಿ ಒಳಗೆ ಬಂದ ಕೂಡಲೇ ಇಷ್ಟು ಜನಕ್ಕೂ ಮೇಲಿಗೆ ಪ್ರೋಕ್ಷಣೆ ಮಾಡುತ್ತೇವೆ ನಾವು, ಅವರಿಗೆ ಮೇಲಿಗೆ ಚೆಲ್ತೇವೆ. ಅದನ್ನು ಅವರು ಮೇಲಿಗೆಲ್ಲ ಪೂಸಿಕೊಳ್ತಾರೆ, ಅದೇ ಮದ್ದು ಅವರಿಗೆ. ಅಂತಹ ಅದನ್ನು ದಾನ ಮಾಡಿಕೊಂಡು ತೃಪ್ತಸ್ಥರಾಗಿ ತಮ್ಮ ಇದನ್ನು ಸೇವೆಯನ್ನು ತಾಯಿಗೆ ಅರ್ಪಣೆ ಮಾಡ್ತಾರೆ.
ಎರಡು ಮಾಗಣೆಯ ಪ್ರಮುಖ ಮನೆತನದ ಅತ್ತೂರು ಗುತ್ತು ಮತ್ತು ಕೊಡೆತೂರು ಗುತ್ತಿನವರು ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಎಲ್ಲ ಭಕ್ತಾದಿಗಳಿಗೆ ಅಂದರೆ ಈ ತೂಟದರದಲ್ಲಿ ಭಾಗವಹಿಸುವಂಥ ಎಲ್ಲ ಭಕ್ತಾದಿಗಳಿಗೆ ಅದನ್ನು ಹಂಚ್ತಾರೆ. ಅವರು ಕುಂಕುಮವನ್ನು ತನ್ನ ಶರೀರಕ್ಕೆ ಲೇಪಿಸ್ತಾರೆ, ಹಾಗೆ ಮಲ್ಲಿಗೆ ಹೂವನ್ನು ತನ್ನ ತಲೆಯಲ್ಲಿಗೆ ಮುಡಿಸ್ಕೊಳ್ತಾರೆ. ಆನಂತರ ಮೊದಲ ಹಂತದಲ್ಲಿ ನಾವು ಜಲಕದ ಕಟ್ಟೆಯ ಸಮೀಪದಲ್ಲಿ ಒಂದು ತೂಟದರ ಅಂತ ಉಂಟು, ಅಲ್ಲಿ ಮೊದಲು ಈ ಸೇವೆ ನಡೀತದೆ. ಒಂದು ಬದಿಯಲ್ಲಿ ಅತ್ತೂರು ಮಾಗಣೆಯವರು ಇರ್ತಾರೆ, ಇನ್ನೊಂದು ಬದಿಯಲ್ಲಿ ಕುಳೆತೂರು ಮಾಗಣೆಯವರು ಇರ್ತಾರೆ. ಮಧ್ಯದಲ್ಲಿ ಊರಿನ ಪ್ರಮುಖರು ಇರ್ತಾರೆ. ಏನಾದರೂ ಮಧ್ಯೆ ಘರ್ಷಣೆ ಬಂದರೆ ಅದನ್ನು ತಡೆಯುತ್ತೇವೆ ಮತ್ತು ಅದಕ್ಕೆ ಒಂದು ಕಾಲಮಿತಿ ಅಂತ ಇರ್ತದೆ. ಆ ಕಾಲಮಿತಿಯಲ್ಲಿ ಅದನ್ನು ನಿಲ್ಲಿಸುವ ವ್ಯವಸ್ಥೆಯನ್ನು ಮುಖಂಡರು ಮಾಡ್ತಾರೆ. ಇದು ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಪದ್ಧತಿ. ಹೆಚ್ಚಿನ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಈ ತೂಟದಾರ ಇದ್ದರೂ ಕೂಡ ಕಟೀಲಿನಲ್ಲಿ ಇದು ಬಹಳಷ್ಟು ವಿಶೇಷ. ತನ್ನ ಸಂಸಾರದಲ್ಲಿ ಏನಾದರೂ ತೊಂದರೆ ಬಂದರೆ, ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಇದನ್ನು ಹರಕೆಯ ರೂಪದಲ್ಲಿ ಹರಿಸ್ತೇವೆ. ಈ ಹರಕೆಯನ್ನು ಹೊತ್ತುಕೊಂಡವರು ಎಲ್ಲ ವ್ಯಾಧಿಗಳಿಂದ ಮುಕ್ತಾದಂಥ ತುಂಬ ಉದಾಹರಣೆಗಳಿದೆ. ಆದ್ದರಿಂದಾಗಿ ವರ್ಷ ಕೂಡ ಇದಕ್ಕೆ ಸೇರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಲೇ ಇದೆ. ತಂದೆಯವರ ಮನೆಯವರು ಮಾಡ್ತಿದ್ದರು. ಅವರ ಪ್ರಾಯ ಅದು ಆಗೋದಿಲ್ಲ ಅಂತಂದರೆ ಮಕ್ಕಳು ಸೇರಬೇಕು, ಒಂದು ಮನೆಯಿಂದ ಒಬ್ಬರು ಸೇರಲೇಬೇಕು. ಅದು ಸೂತಕ ಅದು ಏನಾದರೂ ಬರಲಿಕ್ಕೆ ಆಗಲಿಗುವುದಿಲ್ಲ. ಮತ್ತು ಶುದ್ಧಾಚಾರದಲ್ಲಿ ಇರಬೇಕು. ಧ್ವಜಾರೋಹಣ ನಂತರ ಏನು ಸ್ವಲ್ಪ ತಿನ್ನುವುದು ಎಲ್ಲ ಎಲ್ಲಿ ಹೋಗುವುದೆಲ್ಲ ಇರಬಾರ್ದು. ಹಾಗೆ ಶುದ್ಧಾಚಾರದಲ್ಲಿ ಇರಬೇಕು. ಏನು ಅದರ ಗಂಭೀರ ಗಾಯದ ತೊಂದರೆ ಇಲ್ಲ. ದೇವರ ಇದು ಪ್ರಸಾದ ಹಾಕಿದರೆ ಎಲ್ಲ ಗುಣ ಆಗ್ತದೆ, ಏನು ತೊಂದರೆ ಇಲ್ಲ. ನಮಗೆ ಅಂಥ ಏನೂ ಆಗೋದಿಲ್ಲ, ಗಂಭೀರ ಆಗಲಿ. ವೈರಕ್ತ ಇರ್ತದೆ, ಸ್ವಲ್ಪ ಆಗ್ತದೆ, ಅಲ್ಲಿ ಸ್ವಲ್ಪ ಘರ್ಷಣೆ ಆಗೋದು ಅಷ್ಟೇ. ಒಳಗೆ ಹೋದರೆ ನಾವೇ ಎಲ್ಲಗಳಿಗೆಲ್ಲ ಈಗ ಆಗಿದೆ ಹಾಗೆ ಎಲ್ಲ ಹೋಗೋದು. ಅಲ್ಲ ಈಗ ಯಾರು ಮಾತಾಡಲಿಲ್ಲ, ಅದರ ಸುದ್ದಿ ಮಾತನಾಡೋದಿಲ್ಲ. ಇದು ಒಡೆದದ್ದು ಯಾರು ಮಾತನಾಡೋದಿಲ್ಲ. ಅದು ಇರಲೇಬಾರ್ದು ವೈರತ್ವ. ಹೊರಗೆ ಹೋದ ನಂತರ ಮತ್ತೆ ಅವು ಹಾಗೆ ಹೊಡೆದೇನೆ ಮತ್ತೆ ಇನ್ನೊಮ್ಮೆ ನೋಡುವ, ಇನ್ನೊಮ್ಮೆ ಅವನಿಗೆ ಬಿಡುವುದಿಲ್ಲ. ಹಾಗೆ ಹೀಗೆ ಇಲ್ಲಿ ನಡೆದದ್ದು ಇಲ್ಲಿಯೇ ಬಿಡಬೇಕು. ಹೊರಗೆ ನಂತರ ಅವು ಹಾಗೆ ಮಾಡಿದೆ ನೀವು ನಾಳೆ ನೋಡ್ತೇನೆ ಅಂತ ಇಲ್ಲ. ಇವತ್ತಿಗೆ ಇಲ್ಲಿ ದೇವರ ಒಳಗೆ ಹೋದ ನಂತರ ಅಲ್ಲೇ ಸಮಾಧಾನ, ಶಾಂತಿ. ಮತ್ತು ಯಾವುದು ವೈರತ್ವ ಇರಲಿಕ್ಕೆ ಇಲ್ಲ, ಇರಲಿಕ್ಕೆ ಕೂಡದು.